ಎಲ್ಲ ಹಣ್ಣುಗಳು ಗಿಡದ ಮೇಲೆ ಹಣ್ಣಾದ ಇಟ್ಟಿಗೆ ಕೆಳಗೆ ಬಿದ್ದೋಗುತ್ತೆ, ಇಲ್ಲ ಒಣಗೋಗಿ ನೇತಾಡ್ತಾ ಇರುತ್ತೆ. 2 ಸ್ಟೇಜ್ ಇದ್ದರೆ ಇಲ್ಲ. ಆದರೆ ಹತ್ತಿ ಹಣ್ಣು, ಹತ್ತಿ ಹಸಿರು ಕಾಯಾಗುತ್ತೆ, ಒಳಗೆ ಹಾಲು ತುಂಬುತ್ತೆ. ಕೋತಿಗಳು ಆ ಕಾಯಿನ ಕಿತ್ಕೊಂಡು ತಿಂದ್ಬಿಡುತ್ತೆ ಸಿಗಿರುತ್ತೆ ಅಂತ, ಅಲ್ಲಿ ಕಾಯ್ಕೋಬೇಕು. ಹಾಲು, ಅದು ಕಾಯಿ, ಆಮೇಲೆ ದೋರ್ಗಾಯಿ, ಪೂರ್ತಿ ಕಾಯಿ ಚೆನ್ನಾಗಿ ಒಣಗುತ್ತೆ, ಬೀಳಲ್ಲ. ಒಣಗೇನಾಗುತ್ತೆ ಅಂದರೆ ಒಂದಿನ ಬ್ಲಾಸ್ಟ್ ಆಗುತ್ತೆ, ಒಳಗಡೆಯಿಂದ ಅರಳೆ ಇಷ್ಟು ದಪ್ಪ ಈಚೆಗೆ ಬರುತ್ತೆ. ಹಾಲು ಅರಳೆ ಹೇಗಾಯಿತು ಅಂತ ಪ್ರಶ್ನೆ ಮಾಡಿದ್ರೆ ಯಾರೂ ಇದುವರೆಗೂ ಉತ್ತರ ಕೊಡೋಕ್ಕಾಗಲ್ಲ ಸೈನ್ಸಿಂದ. ಗೊತ್ತಾಯ್ತಾ? ವಿಜ್ಞಾನ ಇರಲಿ, ಯಾವುದಕ್ಕೆ ಬೇಕೋ ಅದಕ್ಕೆ ತೊಗೊಳ್ಳೋಣ. ಆದರೆ ನಿತ್ಯ ಜೀವಮಾನದ ತತ್ವವನ್ನು ತೊಗೊಂಡ್ರೆ ಇಟ್ ಈಸ್ ನಾಟ್ ದಿ ಲೈಫ್ ಆಫ್ ನಾಲೆಡ್ಜ್. ಅರ್ಥ ಆಯ್ತಾ? ಸೈನ್ಸ್ ಈಸ್ ಓನ್ಲಿ ಎ ಪಾಲಿಸಿ, ನಾಟ್ ಎ ಕ್ರೀಡ್. ಅದೊಂದು ಮತ ಅಲ್ಲ. ಇನ್ನು ಹತ್ತಿ ಹೆಂಗಾಯಿತು ಅಂತ ಯಾರು ಪ್ರೂವ್ ಮಾಡಿದ್ದಾರೆ? ಯಾವ ಹಣ್ಣಲ್ಲಿ ಹತ್ತಿ ಆಗುತ್ತೆ? ಹತ್ತಿ ಕಾಯಿನಲ್ಲಿ ಇಟ್ಟಿದ್ದಾನೆ ಹಣ್ಣಾಗುತ್ತೆ. ದಾಳಂಬರೆ ಹಣ್ಣಿದೆ, ಪ್ರತಿ ಕಾಳು ಕೂಡ ಬೇರೆ ಬೇರೆ ಕಾಳು, ಜ್ಞಾಪಕ ಇರಲಿ. ಆದರೆ ತೊಟ್ಟು ಒಂದರಿಂದ ರಸ ಹೋಗ್ತಾ ಇದೆ ಭೂಮಿ ಒಳಗಿಂದ. ಪ್ರತಿ ಕಾಳಿಗೆ ರಸ ಹೋಗಿ ಜಾಗ ಎಲ್ಲಿದೆ ಇಲ್ಲಿ ನೋಡಿದ್ದೀರಾ? ದಾಳಂಬರೆ ಹಣ್ಣು ತಿಂತೀವಿ ಫ್ರೂಟ್ ಸಲಾಡ್ ಮಾಡಿಕೊಂಡು, ವಿಷಯ ತಿಳ್ಕೊಳ್ಳಲ್ವಲ್ಲ. ಪ್ರತಿ ಕಾಳನ್ನು ನೀವು ನೋಡಿದ್ರೆ ಬೂದ್ಗಾಜ್ ಹಾಕ್ಕೊಂಡು ಒಳಗಡೆ ಇರ್ತಕ್ಕಂಥ ರಸ ಹೇಗೆ ಹೋಯಿತು ಅನ್ನೋ ಆಶ್ಚರ್ಯ ಇವತ್ತು ನಂಗೆ ಹೋಗಿಲ್ಲ. ಪ್ರತಿ ಕಾಳು ಬೇರೆ, ಕಾಳಿನ ಕಾಳಿಗೆ ರಸ ಹೋಗುತ್ತಾ, ಹೆಂಗೆ ರಸ ಹೋಗುತ್ತೆ ಅಂತ ತಲೆ ಕೆಡಿಸ್ಕೊತಾ ಇದ್ದೀನಿ. ಇದುವರೆಗೂ ನಂಗೆ ಉತ್ತರ ಇಲ್ಲ. ಯಾರ್ಯಾರಿದ್ರೆ ಹೇಳಿ, ಒಪ್ಕೋತೆ.